ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು 13 ದಿನಗಳ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂಥದ್ದು. ನಿನ್ನೆಯಿಂದ ಸಾಹಸಿ ಯುವಕರ ತಂಡವಾಗಿರುವಂಥ ಈಶ್ವರ್ ಮಲ್ಪೆ ಅವರ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. ಈಗಾಗಲೇ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡಲು ಈಶ್ವರ್ ಮಲ್ಪೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನಿನ್ನೆ ಕೂಡ ಕಾರ್ಯಾಚರಣೆ ನಡೆದರೆ ನಿನ್ನೆ ಕಾರ್ಯಾಚರಣೆ ವೇಳೆಯಲ್ಲಿ ನಿಮ್ಗೆ ಏನೇನು ಕಂಡು ಬಂತು? ನಮಸ್ತೆ ಸ್ನೇಹಿತರೆ, ನಿನ್ನೆ ನಾವು 11 ಗಂಟೆಗೆ ಶುರು ಮಾಡಿದ್ದೆ. 11:30 ಆಗ್ಬೋದು. ನಮಗೊಂದು 4 ಪಾಯಿಂಟ್ ತೋರಿಸಿದ್ದಾರೆ. 4 ಪಾಯಿಂಟಲ್ಲಿ ಇದೆ ಅಂತ ಇಸ್ರೋದವರು, ಮತ್ತು ಅಲ್ಲಿಂದ ಏನು GPS ಇದೆ ಅಲ್ಲಿ ಇದೆ ಅಂತ ಹೇಳಿ ಪಾಯಿಂಟ್ ಹಾಕಿದ್ದಾರೆ. ಆ 4 ಪಾಯಿಂಟಲ್ಲಿ 3 ಪಾಯಿಂಟ್ ನಾವು ನಿನ್ನೆನೇ ಹುಡುಕಾಡಿದ್ದೇವೆ. ನಿನ್ನೆ ಹುಡುಕಾಡಲಿಕ್ಕೆ ಅಂದರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನೀರಿನ ಪ್ರೆಷರ್ ಇದೆ, ನೀರಿನ ಕತ್ತಲೆ ಆವರಿಸಿದ ನೀರು ಆಳದಲ್ಲಿ ಕುಲುಷಿತವಾಗಿದೆ. ನೀರು ಅಷ್ಟು ಕಪ್ಪಾಗಿದೆ, ನೀರಾಳದಲ್ಲಿ ತೋರೋದಿಲ್ಲ. ಅದಲ್ಲದೆ ತುಂಬ ಕಷ್ಟಕರವಾದ ಆದಿ ನಿನ್ನೆ ಮಾಡುವಾಗ. ಸ್ಪೀಡು ಅಡಿಬದಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರ್ಬೋದು? ಸುಮಾರು ಒಂದು 12 ಪಾಯಿಂಟ್ ಆಗಿರ್ಬೋದು. ಅಷ್ಟು ಸ್ಪೀಡಲ್ಲಿ ಸುಮಾರು ಒಂದು 200 ಸ್ಪೀಡಲ್ಲಿ ಗಾಡಿಯಾಗಿ ಹೋಗ್ತದೆ. ಅದೇ ಸ್ಪೀಡಲ್ಲಿ ಅಡಿ ಸಹ ಎಳೀತದೆ. ಅದರಿಂದ ಏನಿದ್ರೂ ಸಹ ಕೊಚ್ಕೊಂಡು ಹೋಗೋ ರೀತಿ ಉಂಟು. ಆದರೂ ಸಹ ಅಲ್ಲಿ ಕೆಲವು ಮರ, ಆಲದ ಮರ ಅಂತ ಹೇಳಿದೆ, ಆಲದ ಮರ ಅದಲ್ಲದೆ ಬೇರೆ ಸೈಡಲ್ಲಿದ್ದ ಮರ ಎಲ್ಲ ತುಂಬ ಅಡಿಯಲ್ಲಿದೆ. ಯಾಕೆಂದರೆ ಅದೆಲ್ಲ ಮರ ಮೇಲ್ಗಡೆ ಬುಡ ಮೇಲೆ ಆಗಿದೆ, ತಲೆ ಕೆಳಗಾಗಿದೆ. ಅದರ ಮೇಲೆ ಕಲ್ಲು ಮಣ್ಣು ಬಿದ್ದಿದೆ. ಅದರಿಂದ ಅದು ಹೋಗ್ತಾ ಇಲ್ಲ, ಇಲ್ಲದ ಅದು ಕೊಚ್ಕೊಂಡು ಹೋಗ್ತಿತ್ತು. ಅಷ್ಟು ರಭಸವಾಗಿದೆ. ಅದಲ್ಲದೆ ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ಇರುವ ಹೋಟೆಲ್ನ ಚಾವಣಿಯ ಶೀಟ್ಗಳು, ಕಬ್ಬಿಣ ಶೀಟ್ಗಳು ಅಲ್ಲಲ್ಲಿ ಮೇಲೆ ಅರ್ಧ ಕಲ್ಲಡಿಗಿದೆ. ಅದು ತುಂಬ ಡೇಂಜರ್ ಆಗಿದೆ. ಯಾಕೆಂದರೆ 2-3 ಸಲ ನನಗೆ ತಾಗಿದೆ ಅದು ಕೈಗೆ. ಯಾಕೆಂದರೆ ಹೋಗಿ ಹೊಡೆಯೋರು ರಭಸಕ್ಕೆ ಹೋಗಿ ಅದಕ್ಕೆ ಮೇಲೆ ಒಂದು ವೇಳೆ ನಮ್ಮ ಅಡಿಯಲ್ಲಿ ಹ್ಯಾಂಗರಿಗೆ ಹಾಕಿದ ಹಗ್ಗ ಮೀನಿ ಕೈ ಬಿಟ್ಟುಬಿಟ್ಟಿದ್ರೆ ನಾವು ನಮ್ಮ ಜೀವನ 2 ತುಂಡಾಗಿ ಹೋಗ್ತದೆ. ಅಷ್ಟು ಸ್ಪೀಡಲ್ಲಿ ಇತ್ತು ನೀರು. ನಿನ್ನೆ ಕೂಡ ತಮಗೂ ಕೂಡ ಒಂದು ಸ್ವಲ್ಪ ಆಪತ್ತು ಬರುವಂಥ ಸ್ಥಿತಿ ಇತ್ತು ಕೂಡ. ಹಾಗೆ ರೋಪ್ ಸಿಗಿದೆ ನಿಮಗೆ, ನಿಮ್ಮ ಸ್ನೇಹಿತರೆ ಕೂಡ ನಿಮ್ಮನ್ನು ರೆಸ್ಕ್ಯೂ ಮಾಡಿದರು. ಅದು ಏನಂದರೆ ಅಡಿಯಲ್ಲಿ ನಮಗೆ ಒಂದು ನೀರು ಆಳದಲ್ಲಿ ನಮಗೆ ರೋಪ್ ಪ್ರೆಷರ್ ಜಾಸ್ತಿ ಆದರೆ ನಾವು ಅಲ್ಲಿ ನಿಲ್ಲಕ್ಕೆ ಆಗಲ್ಲ. ನಾನು ಹೋಗಿ ಒಂದು ಆಲದ ಮರದ ಒಳಗೆ ಅಡಿಯಲ್ಲಿ ಟಚ್ ಆದೆ. ಆವಾಗ ನಮಗೆಲ್ಲ ಎಮರ್ಜೆನ್ಸಿ ಅಂತ ನಮ್ಮಲ್ಲಿ ಲೈಫ್ ಜಾಕೆಟಲ್ಲಿ ಒಂದು ಬಟನ್ ಇದೆ, ಅದು ಗಾಳಿ ತುಂಬೋದು. ಅದು ಬಟನ್ ಒತ್ತಿದರೆ, ಯಾಕೆಂದರೆ ನಮ್ಮ ಆಳದಲ್ಲಿ ನಮ್ಮ ಸೊಂಟದಲ್ಲಿ ಸುಮಾರು 10-12 kg ವೆಯ್ಟ್ ಇರ್ತದೆ. ಅದಲ್ಲದೆ ಈಜ್ಕೊಂಡು ಬರಲಿಕ್ಕೆ ಎಂತೂ ಆಗೋದಿಲ್ಲ. ಆ ರಿಸ್ಕಿ ಒಂದು ಆಪರೇಷನ್ ಅಂದರೆ ಕೆಳಗಡೆ ಒಂದು ಬಟನ್ ಒತ್ತಿದರೆ ಅದು ಪುಗ್ಗ ಥರ ಆಗ್ತದೆ, ಸಡನ್ಲಿ ಮೇಲೆ ಬರ್ಬೋದು. ಅದರಿಂದ ನಾವು ಮೇಲೆ ಬಂದ ಮೇಲೆ ನಮಗೆ ಎಲ್ಲಿ ಸಹ ಸುಮಾರು ಒಂದು 2 ಕಿಲೋಮೀಟರ್ಸ್ ಮೇಲೆ ಸಹ ಹೋಗ್ಬೋದು. ಅದರಿಂದ ಅದರ ಮೇಲೆ ನಾವು ದೋಣಿಯವ್ರನ್ನ ಕರೆಸ್ಕೊಳ್ತೇವೆ. ಅಲ್ಲ, ಮತ್ತೆ ಏನಾದರೂ ಅಡಚಣೆ ಆಯಿತಾ ಅಥವಾ ಏನಾದರೂ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಹುಡುಕಾಡಲಿಕ್ಕೆ ತುಂಬ ಕತ್ತಲೆ ಆವರಿಸಿದೆ. ನೀರಾಳದಲ್ಲಿ ನೀರು ಕುಲುಷಿತವಾಗಿದೆ. ಈಗ 3 ಪಾಯಿಂಟ್ ನೋಡಿದ್ದೇವೆ. ಅದಲ್ಲದೆ ಈಗ ಒಂದು 3ನೇ ಪಾಯಿಂಟಲ್ಲಿ ಒಂದು ಮರದ ದಿಂಬಿ ಸಿಕ್ಕಿದೆ. ಅದು ಹಳೆ ಮರ ಆಗ್ಬೋದು ಅಥವಾ ಅದು ಲೋಡ್ ಮಾಡಿದ ಮರನೂ ಆಗಿರ್ಬೋದು. ಯಾಕೆಂದರೆ ನೀರು ಆಳದಲ್ಲಿದೆ ಕಲ್ಲಡಿ. ಅದಕ್ಕೆ ಒಂದು ನಮ್ಮ ಕರೆಂಟ್ ಬಂದಿದೆ, ಲೈನ್ ವೈರ್ ಸುತ್ತಾಕೊಂಡಿದೆ. ಆ ವೈರ್ ಈಗ ಎಳೆದು ನೋಡಬೇಕಷ್ಟೇ. ಈಗ ಏನಾದರೂ ಚಾನ್ಸಸ್ ಇದೆಯಾ ಇವತ್ತಿನ ಕಾರ್ಯಾಚರಣೆ ಸಾಧ್ಯತೆ ಇದೆಯಾ? ಮರವನ್ನು ತೆರವುಗೊಳಿಸಲಾಗುವುದು ಅಥವಾ ಏನಾದರೂ ಕಲ್ಲು ಮಣ್ಣುಗಳ ತೆರವುಗೊಳಿಸುವ ಏನೇ ಸಾಧ್ಯತೆಗಳು ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ? ಇಲ್ಲ, ಮರವನ್ನು ಇವತ್ತು ಹೋಗಿ ಫಸ್ಟಿಗೆ ನಾವು ಮರವನ್ನು ಎಳಿತೇವೆ. ಮರ ಎಳೆದ ಅಡಿಯಲ್ಲಿ ಏನಾದರೂ ಲಾರಿ ತೋರ್ತದೆ ನೋಡ್ತೇವೆ. ಯಾಕೆಂದರೆ ಅಡಿಭಾಗದಲ್ಲಿ ಇದ್ದರೆ ಗೊತ್ತಾಗಲ್ಲ. ಯಾಕೆಂದರೆ ಅಷ್ಟು ಮಣ್ಣುಗಳು ಕಲ್ಲು ಅದರ ಮೇಲೆ ಬಿದ್ದಿದೆ. ಅದರಿಂದ ನಾವು ಮರವನ್ನು ತೆರವು ಮಾಡ್ತೇವೆ. ಬಹುತೇಕವಾಗಿ 3 ಜನರು ಕೂಡ ಅಡಿಬದಿಯಲ್ಲಿ ಸಿಕ್ಕಿಡುವಂಥ ಸಾಧ್ಯತೆ ಚಾನ್ಸಸ್ ಇದೆ. ಅರ್ಜುನ್ ಸೇರಿ ಅಂಕೋಲದ ಜಗನ್ನಾಥ್ ನಾಯ್ಕ ಮತ್ತು ಲೋಕೇಶ್ ನಾಯ್ಕ ಕೂಡ ಅಲ್ಲೇ ಅಡಿಬದಿಗೆ ಸಿಲುಕಿರಬಹುದು ಅಂತೇಳಿ ಸಂಖ್ಯೆ. ಯಾಕೆಂದರೆ ಹಾಗೆ ಸಹ ಆಗ್ಬೋದು. ಯಾಕೆಂದರೆ ಆ ಲಾರಿಯಿಂದ ಅಡಿಯಲ್ಲಿ, ಯಾಕೆಂದರೆ ಹೊಡೆದ ಫೋರ್ಸಿಗೆ ಅಡಿಯಲ್ಲಿ ಅವರು, ಯಾಕೆಂದರೆ ಮೃತದೇಹ ಇನ್ನೂ ಸಹ ಕಾಣ ಸಿಕ್ಕಿಲ್ಲ. ಅದಲ್ಲದೆ ಮಣ್ಣು ಗುಡ್ಡೆಗಳು ಜಾಸ್ತಿ ಇದೆ. ಆ ಮಣ್ಣು ಅಡಿಗೆ ಸಹ ಬಿದ್ದಿರ್ಬೋದಿಲ್ಲ, ಲಾರಿ ಅಡಿಗೆ ಸಹ ಬಿದ್ದಿರ್ಬೋದು. ಆ ಲಾರಿ ಸಿಕ್ಕಿದರೆ 3 ಮೃತದೇಹ ಸಿಗುವ ಚಾನ್ಸಸ್ಸೂ ಇದೆ. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ಮಾಡ್ತೀರಿ ನೀವು? ಈಗ ನಾವು ಮೊದಲನಾಗಿ ವೈರ್ ಎಳಿತೇವೆ. ವೈರ್ ಎಳೆದ ಮೇಲೆ ಮತ್ತೆ ಕಾರ್ಯಾಚರಣೆ ನಾವು ಡೈ ಮಾಡ್ತೇವೆ. ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಸಿಗ್ತಾ ಇದೆ? ಖಂಡಿತವಾಗಿಯೂ. ಇದರಲ್ಲಿ ನಮಗೆ ನಮ್ಮ ಇಲ್ಲಿನ MLA ಸಾರು ಮತ್ತು SP ಸಾರು ಎಲ್ಲರೂ ಸಹ ಅಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ನಮಗೆ ಸಪೋರ್ಟಿವಾಗಿ ನಾವು ಧೈರ್ಯ ಹೇಳಿದ್ದಾರೆ. ಯಾಕೆಂದರೆ ಮೊದಲೇ ನಾನು ಕೆಳಗೆ ನೀರಿಗೆ ಹೋಗುವಾಗ ಇಷ್ಟರ ತನಕ ನಾನು ಮೊದಲ ಬಾರಿಗೆ ಇದು ನನ್ನ ಧೈರ್ಯದಲ್ಲಿ ಬರೆದು ಕೊಟ್ಟದು. ಅದು ನನ್ನ ರಕ್ಷಣೆಗೆ ನಾನೇ ಹೊಣೆ ಅಂತೇಳಿ ಫಸ್ಟ್ ಟೈಮ್ ಸುಮಾರು 1000 ಬಾಡೀಸ್ ತೆಗೆದು ಎಲ್ಲಿ ಸಹ ನನ್ನ ಕೇಳಿಲ್ಲ. ಯಾಕೆಂದರೆ ಇದು ಮಿಲಿಟರಿಯವರು ಸಹ ಆಗೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಎಲ್ಲ ಕೈ ಚೆಲ್ಲಿದ್ದಾರೆ. ಅದರಿಂದ ನಾಳೆ ನಾನೇ ಮಾಡಬೇಕಂತೇಳಿ ನನ್ನ ಹತ್ರ ಒಂದು ಬರೆಸ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಟೀಮ್ನವ್ರಿಗೆ ಹೇಳಿದ್ದೇವೆ, ನಮ್ಮ ಇದಕ್ಕೆ ನಾವೇ ಹೊಣೆ. ಅರ್ಜುನ್ ಮೃತದೇಹ ಅಥವಾ ಸ್ಥಳೀಯರು ಯಾರು ಬಿದ್ದಿದ್ದಾರೆ ಅವ್ರನ್ನ ಹುಡುಕಿ ಕೊಡುವ ಒಂದು ಭರವಸೆಯಿಂದ ನಾವು ಇಳಿದಿದ್ದೇವೆ. ಓಕೆ
ಆಲ್ ದಿ ಬೆಸ್ಟ್ ಸರ್. ಇವತ್ತಿನ ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ನಾವು ರಿಪಬ್ಲಿಕ್ ಕನ್ನಡ ವಾಹಿನಿಯಿಂದ ಆಶಿಸ್ತಾ ಇದ್ದೇವೆ. ಇವಿಷ್ಟು ಈಶ್ವರ್ ಮಲ್ಪೆ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಿನ್ನೆ ಕೂಡ ನಿರಂತರ ಕಾರ್ಯಾಚರಣೆ ಮೂಲಕ ಕೆಲವೊಂದು ಆಲದ ಮರ ಮತ್ತು ಕಲ್ಲು ಮಣ್ಣುಗಳನ್ನು ಶೋಧಿಸಿದ್ದೇವೆ. ಆದರೆ ಕಠಿಣವಾದ ಕಾರ್ಯಾಚರಣೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ವಿದ್ಯುತ್ ತಂತಿಯು ಕೂಡ ಕೆಳಭಾಗದಲ್ಲಿ ಸಿಲುಕಿಕೊಂಡಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅಡಚಣೆ ಆಗ್ತಿದೆ. ಆದರೂ ಕೂಡ ನಾವು ನಮ್ಮ ಶ್ರಮವನ್ನು ಬಿಡದೆ, ಅಂದರೆ ನಮ್ಮ ಪ್ರಯತ್ನವನ್ನು ಬಿಡದೆ ಇವತ್ತು ಖಂಡಿತವಾಗಿ ಮರವನ್ನು ತೆರವುಗೊಳಿಸುವ ಪ್ರಯತ್ನ ಮಾಡ್ತೇವೆ. ಆ ಬಳಿಕ ಮುಂದಿನ ನಿರ್ಧಾರ ಮಾಡ್ತೇವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ, ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಗುಡ್ಡ ಕುಸಿತ ಆದ ಬಳಿಕ ಬಹಳಷ್ಟು ದಿನಗಳ ಬಳಿಕ ಇವತ್ತು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನಿನ್ನೆ ಇಡೀ ದಿನ SP ನಾರಾಯಣ್ ಅವರು ಇಡೀ ದಿನ ನದಿಯಲ್ಲೇ ಇದ್ದು ಅಲ್ಲಿ ಒಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಕೂಡ ಒಂದಷ್ಟು ಪ್ಲಾನಿಂಗನ್ನು ಮಾಡಿಕೊಂಡು ಗಂಗಾವಳಿ ನದಿಗೆ ಹೋಗ್ತಿದ್ದಾರೆ. ಆರಂಭದಲ್ಲೇ ಅವರಿಗೆ ನಾವು ವಿಷನ ಮಾಡ್ತೀವಿ, ಆದಷ್ಟು ಬೇಗ ಈ ಕಾರ್ಯಾಚರಣೆ ಯಶಸ್ಸು ಆಗಲಿ, ಎಲ್ಲರೂ ಕೂಡ ಬದುಕಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ನಮಗೆ. ಆ ನಿಟ್ಟಿನಲ್ಲಿ ಮಾತನಾಡೋದಾದ್ರೆ ಇವತ್ತಿನ ಪ್ಲಾನ್ ಹೇಗಿದೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ? ಸರ್, ನಿನ್ನೆ ಏನು 3 ಪಾಯಿಂಟ್ಸ್ ಇತ್ತು, ಎಲ್ಲ ಕಂಪ್ಲೀಟ್ ಸರ್ಚ್ ಆಗಿದೆ. ಒಂದು ಪಾಯಿಂಟಿಗೆ ಎಲೆಕ್ಟ್ರಿಕಲ್ ವೈರ್ ಸಿಕ್ಕಾಕೊಂಡಿದೆ. ಅದನ್ನು ತೆಗಿಯೋದಕ್ಕೆ ಎಸ್ಕಾಮ್ ಅವರು ಒಂದು ಲೈನ್ ಕ್ರೇನ್ ಮುಖಾಂತರ ಮಾಡ್ತಾಯಿದ್ರು. ತೆಗೆದ್ರೆ ಅಲ್ಲಿರೋದೆಲ್ಲ ಕ್ಲಿಯರ್ ಆಗ್ಬೋದು. ಅದಾದಮೇಲೆ ಈ 4th ಪಾಯಿಂಟಲ್ಲಿ ಫುಲ್ಲು ಸರ್ಚ್ ಇವತ್ತು ನಡೀತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈಶ್ವರ್ ಅವ್ರ ಜೊತೆ NDRF ತಂಡ ಒಂದು ಡ್ರೈವರ್ಸ್ ರೆಡಿ ಇದ್ದಾರೆ. ಎಸ್ಕಾಮ್ ಅವರು ಬರ್ತಾರೆ, NDRF ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಎಸ್ಕಾಮ್ ಅವ್ನು ಏನಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಅದೇ ವೈರ್ ಇದೆ, ಆ ವೈರ್ನ ತೆಗಿಬೇಕು. ಈಗ ಏರ್ ಮೇಲೆ ಬಿದ್ದಿದೆ, ಆ ವೈರ್ ತೆಗಿಬೇಕಾದ್ರೆ ಅವ್ರ ಎಕ್ಸ್ಪರ್ಟೈಸ್ ಬೇಕು. ಅದಕ್ಕೆ ಅದು ಪುಲ್ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಹೋಪ್ಸ್ ಇದೆ ಸರ್ ಇವತ್ತು? ಡ್ರೈವರ್ ಲೆವೆಲ್ ಬೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಇವತ್ತು ಕಾರ್ಯಾಚರಣೆ ಯಶಸ್ವಿಗೊಳ್ಳುತ್ತೆ ಅನ್ನೋದು ವಿಶ್ವಾಸ ಇದೆ? ವಿಶ್ವಾಸ ನಾವೆಲ್ಲ ಮಾಡ್ತಾ ಇದೀವಿ. ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಜಿಲ್ಲಾ ಆಡಳಿತದಿಂದ ನೇವಿ ಇದೆ, ಆರ್ಮಿ ಇದೆ, NDRF. ಬಟ್ ಬಿಕಾಸ್ ಆಫ್ ಹೆವಿ ಕರೆಂಟ್ ಇದೆ, ಈಗ ಲೋ ಟೈಡ್ ಇದೆ, ತಿರ್ಗಿ ಇನ್ನು ಸ್ವಲ್ಪ ಲೇಟ್ ಆದರೆ ಹೈಡ್ರೇಟ್ ಆಗುತ್ತೆ. ಹಾಗಾಗಿ ಜಲ್ದಿ ನಾವು ಮುಗಿಸ್ಬೇಕು ಬಂದಂತ ತಮ್ಗೆ ಹೇಳ್ತೇವೆ. ಇದಾಗಿತ್ತು ಕಾರವಾರದ SP ಆಗಿರುವಂತಹ ನಾರಾಯಣ್ ಅವರ ಮಾತು. ನಾವು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 13ನೇ ದಿನದ ಕಾರ್ಯಾಚರಣೆ ಆರಂಭವಾಗಿದೆ. ಈಶ್ವರ್ ಮಲ್ಪೆ ತಂಡದ ಸದಸ್ಯರು ಕೂಡ ಎಲ್ಲರೂ ಕೂಡ ಗಂಗಾವಳಿ ನದಿಯಲ್ಲಿ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗಂಗಾವಳಿ ನದಿ ತೀರದ ಪ್ರದೇಶದಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಎಂಬ ದೃಶ್ಯವನ್ನು ಈಗಾಗಲೇ ನಿನ್ನೆಯಿಂದ ಈಶ್ವರ್ ಮಲ್ಪೆ ತಂಡದ ಸದಸ್ಯರು ಕೂಡ ಈಗಾಗಲೇ ಗಂಗಾವಳಿ ನದಿಯಲ್ಲಿ ಇಳಿದು ಶೋಧವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕೆಲವು ಕುರುಹುಗಳು ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಬಹಳ ಪ್ರಮುಖವಾಗಿ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಈಗಾಗಲೇ 11 ಜನರು ಕೂಡ ನಾಪತ್ತೆಯಾಗಿದ್ದರು. ಇದರಲ್ಲಿ ಈಗಾಗಲೇ 8 ಜನರು ಕೂಡ ಮೃತದೇಹ ಪತ್ತೆಯಾಗಿದೆ. ಇನ್ನು 3 ತೀವ್ರ ಶೋಧ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ಆದರೆ ಈ ಹಿಂದೆ ರಕ್ಷಣಾ ತಂಡಗಳಾದಂಥ STRF ಆಗಿರ್ಬೋದು, NDRF ಆಗಿರ್ಬೋದು, ಎಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದಾರೆ. ಆದರೆ ಈಶ್ವರ್ ಮಲ್ಪೆ ಅವರ ತಂಡದಿಂದ ನಿನ್ನೆ ಕಾರ್ಯಾಚರಣೆ ನಡೀತು. ಈ ಸಂದರ್ಭದಲ್ಲಿ 6-7 ಬಾರಿ ಈಶ್ವರ್ ಮಲ್ಪೆ ಅವರು ಕೂಡ ಗಂಗಾವಳಿ ನದಿಯ ಆಳಕ್ಕೆ ಇಳಿದು ಕೆಲವು ವಸ್ತುಗಳನ್ನು ಕೂಡ ಸ್ಪರ್ಶಿಸಿದ್ದಾರೆ. ಈಗಾಗಲೇ ಅವರು ಹೇಳುವ ಪ್ರಕಾರ ಈಗಾಗಲೇ ಬೃಹತ್ತಾದ ಆಲದ ಮರ ಒಂದು ಅಡ್ಡ ಬಿದ್ದಿದೆ. ಅದಕ್ಕೆ ವಿದ್ಯುತ್ ತಂತಿ ಕೂಡ ಜ್ಯೋತಿ ಬಿದ್ದಿರೋದ್ರಿಂದ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಿನಲ್ಲಿ ಇಂದಿನ ಕಾರ್ಯಾಚರಣೆಯಲ್ಲಿ ಬಹಳ ಮಹತ್ವದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತಿನ ಕಾರ್ಯಾಚರಣೆಯಲ್ಲಿ ತಾವು ಯಶಸ್ಸು ಕಾಣುತ್ತೆ ಎಂಬ ಅಭಿಪ್ರಾಯವನ್ನು ಈ ಹಿಂದೆ ಕೂಡ ಈಶ್ವರ್ ಮಲ್ಪೆ ಅವರು ಕೂಡ ಹೇಳಿದರು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎಲ್ಲ ರಕ್ಷಣಾ ತಂಡಗಳ ಸದಸ್ಯರು ಕೂಡ ಮತ್ತು ಈಶ್ವರ್ ಮಲ್ಪೆ ತಂಡದ ಸದಸ್ಯರು ಕೂಡ ಎಲ್ಲರೂ ಕೂಡ ಈಗಾಗಲೇ ದೋಣಿಯನ್ನು ಕೂಡ ಏರಿರುವಂಥದ್ದು. ನದಿ ತೀರದಲ್ಲಿ ಒಂದು ರೀತಿಯ ಕುತೂಹಲ ಕೂಡ ಇದ್ದಿರುವಂಥದ್ದು. ಈಗಾಗಲೇ ಘಟನೆ ನಡೆದು 13 ದಿನ ಕಳೆದಿದೆ. NDRF, STRF, ನೇವಿ, ಆರ್ಮಿ ಎಲ್ಲರೂ ಕೂಡ ಕಾರ್ಯಾಚರಣೆ ನಡೆಸಿದ್ದಾರೆ. ಇವತ್ತಿನ ಈಶ್ವರ್ ಮಲ್ಪೆ ಅವರ ತಂಡದ ಮೇಲೆ ಎಲ್ಲರೂ ಕೂಡ ವಿಶ್ವಾಸ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾಪತ್ತೆಯಾದ ಶಿರೂರಿನ ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಗಂಗೆಕೊಳ್ಳದ ಲೋಕೇಶ್ ನಾಯ್ಕ ಆಗಿರ್ಬೋದು, ಅಥವಾ ಕೇರಳ ಮೂಲದ ಅರ್ಜುನ್, ಇವರೆಲ್ಲರಿಗೂ ಕೂಡ ಶೋಧ ಕಾರ್ಯ ನಡೆಯುತ್ತೆ. ಆದರೆ ಇವತ್ತಿನ ಒಂದು ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ ಫಲ ಸಿಗುತ್ತೆ ನಾವು ಕಾತೊಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರಿನ ದುರ್ಘಟನೆಗೆ ಸಂಬಂಧಪಟ್ಟಂತೆ ಇಂದು ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿರುವಂಥದ್ದು. ಈಗಾಗಲೇ
ಈಶ್ವರ್ ಮಲ್ಪೆ ಅವರ ತಂಡದ ಮೇಲೆ ಈಗಾಗಲೇ ಎಲ್ಲರೂ ಕೂಡ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸಂಬಂಧಪಟ್ಟ ರಕ್ಷಣಾ ತಂಡಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಕೂಡ ವಿಶ್ವಾಸ ಇಟ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ತಂಡದ ಸದಸ್ಯರು ಕೂಡ ಮತ್ತೆ ಈಗಾಗಲೇ ದೋಣಿಯ ಮೂಲಕ ಸಂಬಂಧಪಟ್ಟ ಗಂಗಾವಳಿ ನದಿಗೆ ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಶೋಧ ಕೂಡ ಮಾಡ್ತಾರೆ. ನಿನ್ನೆಯಿಂದ ನಿರಂತರವಾಗಿ ಶೋಧ ಮಾಡುವುದರ ಮೂಲಕ ನಾಪತ್ತೆಯಾದವರಿಗಾಗಿ ಶೋಧವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಕುರುಹುಗಳು ಕೂಡ ಸಿಕ್ಕಿರುವಂಥದ್ದು. ಈಗಾಗಲೇ ಜುಲೈ 16ರಂದು ಸಂಭವಿಸಿದಂತಹ ದುರ್ಘಟನೆಯಲ್ಲಿ ಒಟ್ಟು 11 ಜನರು ನಾಪತ್ತೆಯಾಗಿದ್ದರು. ಒಟ್ಟು 8 ಜನರು ಕೂಡ ಮೃತದೇಹ ಈಗಾಗಲೇ ದೊರೆತಿದೆ. ಅದರಲ್ಲೂ ಅಂಕೋಲ ಶಿರೂರಿನ ಜಗನ್ನಾಥ್ ನಾಯ್ಕ ಆಗಿರ್ಬೋದು ಅಥವಾ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ ಆಗಿರ್ಬೋದು, ಕೇರಳ ಮೂಲದ ಅರ್ಜುನ್ಗಾಗಿ ತೀವ್ರ ಶೋಧವನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ರಕ್ಷಣಾ ತಂಡಗಳಾದ NDRF, SDRF, ಅಗ್ನಿಶಾಮಕ ದಳ, ಆರ್ಮಿ, ನೇವಿ ಎಲ್ಲರೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಈಗಾಗಲೇ ಇಂದ್ರಬಾಲನ್ ಅವರ ನೇತೃತ್ವದಲ್ಲಿ ಈಗಾಗಲೇ ಪರಿಶೀಲನೆ ಮಾಡಿದ ಬಳಿಕ 4 ಪಾಯಿಂಟ್ಗಳನ್ನು ಗುರುತು ಮಾಡಲಾಗಿತ್ತು. ಈ ಎಲ್ಲ ಪಾಯಿಂಟ್ಗಳ ಆಧಾರದ ಮೇಲೆ ನಿನ್ನೆ ಇವರೆಲ್ಲ ತಂಡದ ಸದಸ್ಯರು ಕೂಡ ಈಗಾಗಲೇ ಶೋಧವನ್ನು ಕೂಡ ನಡೆಸಿದ್ದಾರೆ. ಆದರೆ ಬಹಳ ಪ್ರಮುಖವಾಗಿ ನಿನ್ನೆಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಅವರು ಸ್ವತಃ 7 ಬಾರಿ ಡೈವ್ ಮಾಡೋದ್ರ ಮೂಲಕ ನದಿಯ ತಳಭಾಗವನ್ನು ಸ್ಪರ್ಶಿಸಿದ್ದಾರೆ. ಅದರಲ್ಲೂ ಕೆಲವೊಂದು ಕುರುಹುಗಳು ಕೂಡ ಸಿಕ್ಕಿದೆ. ಇವತ್ತಿನ ಕಾರ್ಯಾಚರಣೆಯ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಇಲ್ಲಿ ಹಾದು ಹೋದಂಥ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸುವುದು ಮತ್ತು ಅದರ ಜೊತೆಗೆ ಬಿದ್ದಂಥ ಆಲದ ಮರಗಳನ್ನು ತೆರವುಗೊಳಿಸುವ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಾಚರಣೆಯ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದಂತಹ ಭೂಕುಸಿತದ ಘಟನೆಗೆ ಸಂಬಂಧಪಟ್ಟಂತೆ ಆರಂಭ ದಿನದಿಂದ ಇವತ್ತಿನವರೆಗೂ ಕೂಡ ಕಾರವಾರ ಶಾಸಕರು ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಇಲ್ಲಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂಥ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಮತ್ತು ಅಗತ್ಯವಾದ ಮಾರ್ಗದರ್ಶನ ಕೂಡ ನೀಡ್ತಾ ಇರುವಂಥದ್ದು. ಇವತ್ತಿನ ಗಂಗಾವಳಿಯ ಆಪರೇಷನ್ ಕಾರ್ಯಾಚರಣೆಯಲ್ಲೂ ಕೂಡ ಇವತ್ತು ಶಾಸಕ ಸತೀಶ್ ಅವರು ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಕಳೆದ 13 ದಿನಗಳಿಂದ ಇಲ್ಲೇ ಬೀಡುಬಿಟ್ಟಿದ್ರಿ ಸರ್. ಕಾರ್ಯಾಚರಣೆಯಲ್ಲಿ ಅನೇಕ ಸವಾಲುಗಳು ಕೂಡ ಎದುರಾಗಿರುವಂಥದ್ದು. ಏನೇನು ಸವಾಲುಗಳು ಎದುರಾಯಿತು ಸರ್? ಅಲ್ಲ, ಈಗ ಏನಾಗ್ತಾ ಇದೆ, ನಮ್ಮಲ್ಲಿ 3 ಜನರ ಬಾಡಿಗಳು ಸಿಗಲಿಕ್ಕಿದೆ. ಅಲ್ಲಿ ಒಂದು ಅರ್ಜುನ್ ಮತ್ತು ನಮ್ಮಲ್ಲಿರುವಂಥ ಜಗನ್ನಾಥ್ ಮತ್ತು ಲೋಕೇಶ್. ನಮ್ಮ ಮೇಲೆ ಆಪಾದನೆಗಳು ಬರ್ತವೆ. ಲೋಕೇಶ್ ಮತ್ತು ಜಗನ್ನಾಥ್ ಹುಡ್ತಾ ಇಲ್ಲ, ಅಂಥದ್ದು ಏನೂ ಇಲ್ಲ. ಇವರು 3 ಜನ ಎಲ್ಲರೂ ಒಂದು ಕಡೆ ನಮಗೆ ಸಿಗ್ತಾರೆ. ಮತ್ತು ಜಗನ್ನಾಥನ ಮಗಳಿಗೆ ನಾವು ನೌಕರಿ ಬಗ್ಗೆ ಸಹ DC ಅವರು ಹೇಳಿದ ಮೇಲೆ DC ಅವರು ಅವರಿಗೆ ತಾಲೂಕು ಆಫೀಸ್ನಲ್ಲಿ ಅಥವಾ PW ಆಫೀಸ್ನಲ್ಲಿ ಕೆಲಸನೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ಕೆಲಸ ಮುಖ್ಯ ಅಲ್ಲ, ಅವ್ರು ಕೇಳಿದ್ದಕ್ಕೆ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಅದನ್ನು ಬಿಟ್ಟು ನಾವೆಲ್ಲ ಪ್ರಯತ್ನಗಳನ್ನ ಇಟ್ಕೊಂಡಿದ್ದೇವೆ. ನಿನ್ನೆ ಕೂಡ ಜಗನ್ನಾಥ್ ಅವರ ಪುತ್ರಿ ಕೂಡ ಹೇಳಿರುವಂಥದ್ದು, ತಮ್ಮ ತಂದೆಯವರ ಅಸ್ಥಿಯನ್ನಾದರೂ ತಂದುಕೊಡಿ ಅಥವಾ ಅವರು ಧರಿಸಿದ ಬಟ್ಟೆನಾದರೂ ತಂದುಕೊಡಿ, ನಮಗೆ ಸಮಾಧಾನ ಆಗುತ್ತೆ ಅಂತೇಳಿ. ನಿನ್ನೆಯಿಂದ ಕೂಡ ಈಶ್ವರ್ ಮಲ್ಪೆ ತಂಡದವರು ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ಕಾರ್ಯಾಚರಣೆಗೆ ಏನಾದರೂ ಫಲ ಸಿಗ್ಬೋದಾ? ದೇವ್ರ ಹತ್ರ ಡೈಲಿ ಪ್ರಾರ್ಥನೆಯನ್ನು ಅದೇ ಮಾಡ್ತಾ ಇದ್ದೇವೆ. ನಮಗೂ ಸಹ ಇಲ್ಲಿಂದ ಅಲಗಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಒಂದು ಆರ್ಡರ್ ಆ ಥರ ಮಾಡಿದ್ದಾರೆ, ನೀವು ಇಲ್ಲೇ ಇರಬೇಕು, ಆದಷ್ಟು ನೀವು ಪ್ರಯತ್ನವನ್ನು ಪಡಿ ಅಂತ ಹೇಳಿದ್ದಾರೆ. ಮತ್ತು CM ಹೇಳಿದ ಮೇಲೆ ನಾವು ಇದನ್ನು ಕೆಲಸ ಮಾಡಲೇಬೇಕು. ಮತ್ತು ನಾವು ಪಾರ್ಶಿಯಾಲಿಟಿ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ. ಸರ್, ಇನ್ನೊಂದು ನದಿಯಲ್ಲಿ ಕೂಡ ಈಗ ದೊಡ್ಡದಾದ ಆಲದ ಮರ ಬಿದ್ದಿದೆ, ಅದಕ್ಕೆ ಸುತ್ತಕೊಂಡು ತಂತಿ ಕೂಡ ಸಿಕ್ಕಿರುವಂಥದ್ದು. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ? ಕಾರ್ಯಾಚರಣೆಯಲ್ಲಿ ಆ ತಂತಿಯನ್ನು ತೆಗಿತೇವೆ. ಆಮೇಲೆ ನಮ್ಮ ಇವರು ಅದನ್ನು ಪ್ರಯತ್ನ ಪಡ್ತಾರೆ, ಯಾರು ಈಶ್ವರ ತಂಡದವರು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಕಾರ್ಯಾಚರಣೆ ಬಗ್ಗೆ ಏನು ಹೇಳ್ತೀವಿ ಸರ್? ಅವರು ನಂಬರ್ 1 ಬಿಕಾಸ್ ಆರ್ಮಿ ಮತ್ತು ನೇವಿ ಅವರು ಹೇಳಿದ ಪ್ರಕಾರ ಹೋದರೆ 7 ಮೀಟರ್ 8 ಮೀಟರ್ ನಾಟಿಕಲ್ ಮೈಲ್ಸ್ನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಬಟ್ ನೋಡಿದರೆ ಅವನು 8 ನಾಟಿಕಲ್ ಮೈಲ್ನಲ್ಲಿ ಆರಾಮಾಗಿ ಕೆಳಗೆ ಹೋಗಿ ಬರ್ತಾ ಇದ್ದಾನೆ. ಹೀ ಈಸ್ ಅ ವಂಡರ್ಫುಲ್ ಪರ್ಸನ್ ಅಂದ ಅವನ ಮೇಲೆ ಒಂದು ಆಶೆಯನ್ನು ಇಟ್ಕೊಂಡಿದ್ದೆ. ಇನ್ನೊಂದು ವಿಚಾರ ಸರ್, 20 ವರ್ಷಗಳ ಅವರ ಸೇವೆಯಲ್ಲಿ ಅಂದರೆ ಪ್ರಪ್ರಥಮ ಬಾರಿಗೆ ಈ ಶಿರೂರಿನ ಘಟನೆಯಲ್ಲಿ ಅವರು ಸಹಿ ಹಾಕಿ ಬರ್ಕೊಟ್ಟಿದ್ದಾರೆ, ನನ್ನ ಜೀವಕ್ಕೆ ತಾನೇ ಹೊಡೆ ಅಂತ ಹೇಳೋಕೆ. ಇದ್ರ ಬಗ್ಗೆ ಅದು ಒಂದು ಫಾರ್ಮ್ಯಾಲಿಟಿ ಬಿಟ್ಟರೆ ಮತ್ತೇನಿಲ್ಲ. ಪಾಪ ಆ ಥರ ಏನೂ ಆಗೋದಿಲ್ಲ ಬಿಡಿ. ನಾವೇ ಹೋಗ್ತಾ ಇದ್ದೇವೆ ಇಷ್ಟು ದಪ್ಪ ಇದ್ದವರು, ಮತ್ತು ನಾವು ದೇವರ ಮೇಲೆ ಭಾರ ಇಟ್ಕೊಂಡು ಹೋಗ್ತೇವೆ. ದೇವರು ನಮಗೆ ಥ್ಯಾಂಕ್ ಯು. ಇವಿಷ್ಟು ಕಾರವಾರ ಶಾಸಕರಾದಂಥ ಸತೀಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಾರ್ಯಾಚರಣೆಗೆ ಇವತ್ತು ಫಲ ಸಿಗ್ಬೋದು. ಯಾಕಂತೇಳಿದ್ರೆ ದೇವರಲ್ಲೂ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾಕಂತೇಳಿದ್ರೆ ಈಗಾಗಲೇ ಜಗನ್ನಾಥ್ ನಾಯ್ಕ ಆಗಿರ್ಬೋದು, ಲೋಕೇಶ್ ನಾಯ್ಕ ಆಗಿರ್ಬೋದು, ಕೇರಳದ ಅರ್ಜುನ್, ಇವರೆಲ್ಲರೂ ಕೂಡ ತಮಗೆ ಸಿಗಲಿ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೆ ಎಂಬ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಗುಡ್ಡ ಕುಸಿತ ಆದ ಬಳಿಕ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ. 13 ದಿನ ಆಗ್ತಾ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಗಂಗಾವಳಿ ನದಿ ಒಳಗಡೆ
ಟ್ರಕ್ ಇದೆ, ಜೊತೆಗೆ ಲೋಕೇಶ್, ಜಗನ್ನಾಥ್ ನಾಯಕ್, ಅರ್ಜುನ್ ಕೂಡ ಇರಬಹುದು ಅನ್ನುವ ಆಧಾರದಲ್ಲೇ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗ್ತಾ ಇದೆ. ನಿನ್ನೆಯಿಂದ ಮುಳುಗು ತಜ್ಞ ಆಗಿರುವಂಥ ಈಶ್ವರ್ ಮಲ್ಪೆ ಅವರು ಇಲ್ಲಿಗೆ ಆಗಮಿಸಿ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ನಿನ್ನೆ ಇಡೀ ದಿನ ಅವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಒಂದಷ್ಟು ಅಡ್ಡಿ ಆತಂಕಗಳು ಕೂಡ ಅವ್ರಿಗೆ ಎದುರಾಗಿತ್ತು. ಇವತ್ತಿನ ಕಾರ್ಯಾಚರಣೆ ಹೇಗಿರುತ್ತೆ, ಏನೆಲ್ಲ ಮಾಡ್ತಾರೆ ಅಂತೇಳಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಈಶ್ವರ್ ಮಲ್ಪೆ ಅವರು, ಇವತ್ತು ಏನು ಪ್ಲ್ಯಾನ್ ಏನು ಇವತ್ತು? ನಮಸ್ತೆ. ಇವತ್ತು ನಾವು ನಮ್ಮ ಎನ್.ಡಿ.ಆರ್.ಎಫ್ ಪಡೆ ಹಾಗೂ ಸ್ಥಳೀಯರು ಹಾಗೆ ಎಲ್ಲ ಟೀಮ್ನ ಹೋಗಿ ಈಗ ಇವತ್ತೊಂದು ಪಾಯಿಂಟ್ ಇದೆ, ಆ ಪಾಯಿಂಟಿಗೆ ಹೋಗಿ ನಾವು ಹುಡುಕ್ತೇವೆ. ಅಲ್ಲಿ ಸಹ ನಾವು ಇವತ್ತು 2 ಸ್ಕೂಬಾ ಡೈವರ್ ಇದ್ದಾರೆ, ಹೊಸದಾಗಿ ಇವರು ಸಹ ಬರ್ತಾರೆ, ಇವತ್ತು ಇಳಿತಾರೆ. 2 ಡೈವರ್ ಒಟ್ಟಿಗೆ ಇಳಿದು ನಾವು ನೋಡ್ತೇವೆ. ಇವತ್ತು ನಿನ್ನೆ ಒಬ್ಬರೇ ಇದ್ರಿ, ಇವತ್ತು ಮತ್ತೊಬ್ಬರು ಡೀಪ್ ಡೈವರ್ ನಿಮ್ಮ ಜೊತೆಗೆ ಇರ್ತಾರೆ. ಇದು ಎಷ್ಟು ಸಹಕಾರಿ ಆಗುತ್ತೆ ನಿಮ್ಮ ಕಾರ್ಯಾಚರಣೆಗೆ? ಯಾಕೆಂದರೆ ನಮಗೆ ಒಬ್ಬರು ಡೈ ಒಂದು 5-6 ಡೈ ಮಾಡ್ಬೋದು, ಮತ್ತೊಬ್ಬರು ಇದೆ 6ಕ್ಕೆ 12 ಆಗ್ತದೆ, ಆವಾಗ ಬೇಗ ಹುಡುಕ್ಬೋದು ಅಂತೇಳಿ ಮತ್ತೊಬ್ಬರು ಡೈವರ್ನ ನಾವು ಮಾಡ್ಕೊಂಡಿದ್ದೇವೆ. ಸೊ ಇವತ್ತು ಏನಾದ್ರು ಹೋಪ್ಸ್ ಇಟ್ಕೋಬೋದಾ? ಏನಾದರೂ ಸುಳಿವು ಸಿಗುತ್ತೆ, ಏನಾದ್ರು ಮೇಲಕ್ಕೆ ಎತ್ತಿ ತರುವಂಥ ಕೆಲಸಗಳಾಗುತ್ತೆ ಅನ್ನುವ ಹೋಪ್ಸ್ ಇಟ್ಕೋಬೋದಾ? ಖಂಡಿತವಾಗಿಯೂ. ಯಾಕೆಂದರೆ ಆ ಸುಳಿವಿನ ಮೇರೆಗೆ ನಾವು ಹೋಗ್ತಿದ್ದೇವೆ. ಯಾಕೆಂದರೆ ಒಂದು ಮೃತದೇಹ ಅಥವಾ ಅರ್ಜುನ ಆಗಲಿ ಸ್ಥಳೀಯರಾಗಲಿ ಇಬ್ಬರು ಇದ್ದಾರೆ, ಅವರ ಒಬ್ಬ ಜೀವಂತ ಆಗಲಿ ಬರಲಿ ಅಲ್ಲ, ಸ್ಥಳೀಯರು ಬಿದ್ದ ಇಷ್ಟು ದಿನಕ್ಕೆ ಹೊರಗಡೆ ಇದ್ದರೂ ಸಹ ಅವರ ಒಂದು ಮೃತದೇಹ ಸಿಗಲಿ ಅಂತೇಳಿ ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಯಾಕೆಂದರೆ ಆ ಒಂದು ಬಾಡಿ ಸಿಗದಿದ್ದರೆ ಅವರ ಮನೆ ಹೆಂಡತಿ, ಮಕ್ಕಳು, ತಾಯಿ, ತಂಗಿ ಎಲ್ಲ ಅಳ್ತಾ ಇರ್ತಾರೆ. ಅವರ ದುಃಖಕ್ಕೆ ನಾವೊಂದು ಏನಾದರೂ ನಮ್ಮಿಂದ ಆದ ಒಂದು ಸಹಾಯ ಆಗಬೇಕಂತ ಇಂಥ ನೀರಿಗೆ ಸಹ ನಾವು ಇಬ್ಬರು ಮುಳುಗ್ತಾ ಇದ್ದೇವೆ. ಸೊ ನೋಡಿ, ಒಂದು ಕಾರ್ಯಾಚರಣೆಗೆ ಹಲವು ಅಡ್ಡಿ ಆತಂಕ ಕೂಡ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಪ್ರಕೃತಿ ಒಂದು ಸಹಕಾರಿಯಾಗಿರಬೇಕು. ಸೊ ಇವತ್ತಿನ ಈ ಒಂದು ಅಟ್ಮಾಸ್ಫಿಯರ್ ಗಮನಿಸ್ತಾ ಇದ್ದರೆ ಒಂದು ಹೆಲ್ಪ್ ಆಗುತ್ತೆ ಅಂತ ಅನಿಸ್ತದೆ. ಯಾಕಂದರೆ ಇವತ್ತು ಡೌನ್ ಇದೆ. ಖಂಡಿತವಾಗಿಯೂ ಇವತ್ತಿನ ಇದು ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಕಾರಿ ಆಗ್ಬೋದು. ಯಾಕಂದರೆ ನೀರಿನ ಒತ್ತಡ ಸ್ವಲ್ಪ ಕಮ್ಮಿ ಇದೆ, ಮಳೆನೂ ಇಲ್ಲ, ನಮಗೆ ಒಂದು ಸಹಕಾರಿ ಆಗ್ಬೋದು ಅನ್ನಿಸ್ಕೊಳ್ಬೋದು. ಎಲ್ಲ ಪ್ರಾರ್ಥನೆ ಇರ್ಬೋದು. ಇದರಿಂದ ನಾವು ಆದಷ್ಟು ಬೇಗ ಇಲ್ಲಿ ಕೆಳಗೆ ಹೋಗಿ ಆ ಗಾಡಿಯ ಅಥವಾ ಕೆಳಗೆ ಬಿದ್ದ ಮೃತದೇಹ ಇಬ್ಬರದು ಹುಡುಕುವ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೀವಿ ಇಬ್ಬರು. ಸೊ ನಿಮ್ಮ ಸೇಫ್ಟಿ ಹೇಗೆ ಅಂತ? ಏನೆಂದರೆ ಇದು ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಮಾಡಿದ್ದು. ಯಾಕೆಂದರೆ ನಿನ್ನೆ ಸಹ ನಾವು ಇಲ್ಲಿ ಹೇಳಿದ್ದೇವೆ, ನಾವು ಸ್ವಯಂ ಇಚ್ಛೆಯಿಂದ ಮಾಡ್ತೇವೆ ಅಂತ. ಯಾಕೆಂದರೆ ಇಲ್ಲಿ ಇಂಥ ಅಡೆತಡೆ ಇರುವಾಗ ಯಾರು ಸಹ ಮಾಡೋದಿಲ್ಲ. ಯಾಕೆಂದರೆ ತುಂಬ ಡೇಂಜರಸ್ ಜಾಗ ಇದು. ಆ ಜಾಗದಲ್ಲಿ ಕೆಳಗಡೆ ಮಣ್ಣು ಅಥವಾ ಮರ, ಕಬ್ಬಿಣ ಪೀಸು, ತಗಡಿನ ಶೀಟ್ ಎಲ್ಲ ಇದೆ. ಅದು ನಮ್ಮ ಒಂದು ಜೀವದ ಅಂಗು ತೊರೆದು ಕೆಲಸ ಮಾಡಬೇಕು. ಯಾಕೆಂದರೆ ನಾನು ಕೆಲಸ ಮಾಡೋದು ಯಾಕೆಂದರೆ ಆ ಮನೆಯವರ ದುಃಖ ನೋಡಲಿಕ್ಕೆ ಆಗಲ್ಲ. ಅರ್ಜುನ್ನ ಹೆಂಡತಿ ಆಗಲಿ, ತಾಯಿ ಆಗಲಿ, ಮಕ್ಕಳಾಗಲಿ, ಇದೇ 2 ಜನ ಇಲ್ಲಿಯ ಲೋಕಲ್ ಇಬ್ಬರು ಬಿದ್ದಿದ್ದಾರೆ. ಅವರ ಮನೆಯವರು, ಅವ್ರ ತಂಗಿಯರು, ಮಕ್ಕಳು ಎಲ್ಲ ಅಳ್ತಾ ಇದ್ದಾರೆ. ಅವರ ಒಂದು ದುಃಖಕ್ಕೆ ಭಾಗಿಯಾಗಬೇಕಂತ ನಮ್ಮ ಜೀವದ ಅಂಗು ತೊರೆದು ಈಗ ನೀರಿಗೆ ಹೋಗ್ತಾ ಇದ್ದೇವೆ. ಓಕೆ ಸರ್, ಹೋಗಿ ಆದಷ್ಟು ಬೇಗ ನೀವು ಕೂಡ ಸೇಫಾಗಿ ಬಂದು ಒಂದು ಕಾರ್ಯಾಚರಣೆನ ಯಶಸ್ವಿಗೊಳಿಸ್ತೀವಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಈಶ್ವರ್ ಮಲ್ಪೆ ಅವರ ಮಾತು. ನಮ್ಮ ಜೊತೆ ಇವತ್ತು ನಾನು ಒಬ್ಬನೇ ಹೋಗಿದ್ದೆ ಡೀಪ್ ಡೈವ್ ಮಾಡಿಕೊಂಡು. ಇವತ್ತು ಅವ್ರ ಜೊತೆಯಲ್ಲಿ ಮತ್ತೊಬ್ಬರು ಕೂಡ NDRF ಪಡೆಯವರು ಕೂಡ ಹೋಗ್ತಾ ಇದ್ದಾರೆ. ಅವರು ಆದಷ್ಟು ಬೇಗ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸ್ತೆ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಆಲದ ಮರ ಇದು ಮಾಡ್ತೇವೆ. ಬಬಲ್ಸ್ ಬರೋದೊಂದಿಗೆ ಬಬಲ್ಸ್ ಬರೋದೊಂದಾಗಲ್ಲ ತೋಜು ಕಾಣ್ತಾ ಇದ್ದಾರಂತ ಈಶ್ವರಣ್ಣ. ಎಲ್ಲಿದ್ದಾರೆ? ಈ ಪೊಸಿಷನ್ ಹಾಂ ಹಾಂ ಈ ಪೊಸಿಷನ್ ಆ ದೋಣಿಂದ ಸ್ವಲ್ಪ ಮುಂದೆ ಇದ್ದಾರೆ ಹಾಂ ಹಾಂ ಬಬಲ್ಸ್ಗೆ. ಹಾಂ ಕಾಣ್ತಾ ಇದ್ದಾರೆ, ಬಬಲ್ಸ್ ಬರ್ತಾ ಇದೆ.
ಬಿಲಾಲ್ ಭಾಯ್ ಅವರು ನಿಮ್ಮ ಲೊಕೇಶನ್ಗೆ ಬರಲಿಕ್ಕೆ ಎಷ್ಟು ದೂರ ಇದ್ದಾರೆ? ರೋಪ್ ಅಂದರೆ ಇಲ್ಲಿ ಎಂಡ್ ಆಗ್ತಾ ಇದೆ ಅದಕ್ಕೆ. 5 ಮೀಟರ್ 5 ಮೀಟರ್ ರೋಪ್ ಎಂಡ್ ಆಗಿದೆ ಅದಕ್ಕೆ ಹೇಳ್ತಾ ಇರೋದು. చెప్పనా ఏం పాయింట్ ఉన్నదా అవర్ ಹೌದಾ ಲಕ್ಕದಿಲ್ಲ ಹಾಂ ಕಾಣ್ತಾ ಇದೆ. ಬಿಡೋಣ ನಿಕ್ಕ ಅಲ್ಲೇ ಜಾಯಿನ್ ಮಾಡ್ಕೋಣ. ನಿಮಗೆ ರೋಪ್ ಕೊಡ್ಬಿನಾ? ಹಾಂ ಇಲ್ಲ ಪಾಯಿಂಟ್ ಇದೆಯೋ ಇಲ್ವೋ ಇಲ್ಲಿಂದ ಇಲ್ಲಿಗೆ ಮಾಡಿ ನೀವು. ಮೇಡಮ್ ಭೋಜನ ಬಿಟ್ಟಿವೆ ಫಸ್ಟು.